ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರಾದರೂ ಹೊಸಬ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ತಮ್ನೇಲ್ ನೋಡಿರ್ಬೋದು ನೀವು. ನೋಡಿ ನಿಮಗೆ ಅರ್ಥ ಆಗಿರುತ್ತೆ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತಿನ ವಿಷಯ ಅಂತ. ಅನ್ನ ಕೊಟ್ಟರು ಬೇಡ ಕಣ್ಣ ಹಾಕುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ. ಕೊಟ್ಟರೆ ಕೊಡು ಶಿವನೇ ನಿನ್ನ ಶರಣರ ಸಂಘ. ಶರಣರ ಸಂಘದೊಳಿದ್ದು ಮರುದಿನವೇ ಮರಣವಾದರು ಲೇಸೆಂದ ಕಾನ ರಾಮನಾಥ. ಶರಣರ ಸಂಘದೊಳಿದ್ದು ಮರುದಿನವೇ ಮರಣವಾದರು ಲೇಸೆಂದ ಕಾನ ರಾಮನಾಥ, ಕಾನ ರಾಮನಾಥ. ವಾವ್, ನಮ್ಮ ಶರಣರು ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಅನ್ನ ಕೊಟ್ಟರು ಬೇಡ ಕನ್ನ ಹಾಕುವವರ ಸಂಘ. ನಿಮಗೆ ಎಷ್ಟೇ ಅವರು ತುಪ್ಪದಲ್ಲೇ ಕೈ ತೊಳೆದು ನಿಮ್ಮನ್ನ ಊಟ ಮಾಡಿಸ್ತಾರಂದ್ರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರು, ನಿಮಗೆ ಮೋಸ ಮಾಡೋರು, ಅಥವಾ ನಿಮ್ಮನ್ನ ದೂರೋರು, ನಿಮ್ಮನ್ನ ನಿಂದನೆ ಮಾಡೋರು, ನಿಮ್ಮ ಏಳಿಗೆಯನ್ನ ಸಹಿಸದೇ ಇರೋರ ಸಹವಾಸಕ್ಕೆ ನೀವು ಹೋಗಬೇಡಿ. ಅನ್ನ ಕೊಟ್ಟರು ಬೇಡ ಕನ್ನ ಹಾಕುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ. ನಂಬಿಕೆನೇ ಇಲ್ಲ ಅನ್ನುವಂಥ ವ್ಯಕ್ತಿಗಳ ಸಂಘ, ಸ್ನೇಹ, ಪ್ರೀತಿ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿಲ್ಲ. ಯಾಕಂದರೆ ಅಂಥ ನಾಸ್ತಿಕರು ನಮ್ಮ ಜೊತೆಗಿದ್ರೆ ನಾವು ನಾಸ್ತಿಕರಾಗ್ತೀವಿ. ನಂಬಿಕೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅವ್ರು ಇಡೀ ಆಸ್ತಿ ಬರೆದು ಕೊಟ್ಟರು ನಾಸ್ತಿಕರ ಸ್ನೇಹವನ್ನು ಮಾತ್ರ ಮಾಡಕ್ಕೆ ಹೋಗಬೇಡಿ. ಕೊಟ್ಟರೆ ಕೊಡು ಶಿವನೇ ನಿನ್ನ ಶರಣರ ಸಂಘ ಅಂತ ಶರಣರು ಹೇಳಿದ್ದಾರೆ. ಅಂದರೆ ಒಳ್ಳೆಯವರ ಸಂಘವನ್ನು ಮಾಡಿದರೆ ನಮಗೂ ಒಳ್ಳೆಯದಾಗತ್ತೆ ಹೊರತು ಕೆಟ್ಟವರ ಸಂಘವನ್ನು ಮಾಡಿದರೆ ನಮಗೂ ಕೆಟ್ಟದಾಗುತ್ತೆ. ಬಸವಣ್ಣವರೇ ಹೇಳಿಲ್ವಾ, ಸಜ್ಜನರ ಸಹವಾಸವು ಹೆಜ್ಜೇನು ಸವಿದಂತೆ ಅಂತ. ಸೊ ಯಾವಾಗಲೂ ನಾವು ಸಜ್ಜನರು ಮತ್ತು ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡಿರುವಂತಹ ಜ್ಞಾನಿಗಳ ಜೊತೆ ನಾವು ಹೋರಾಟ ಮಾಡಬೇಕು, ಜ್ಞಾನಿಗಳ ಜೊತೆ ಹೊಡೆದಾಡಬೇಕು, ಜ್ಞಾನಿಗಳ ಜೊತೆ ವಾದ ಮಾಡಬೇಕೇ ಹೊರತು ಅಜ್ಞಾನಿಗಳ ಜೊತೆ ವಾದನೂ ಮಾಡಬಾರ್ದು, ಸ್ನೇಹನೂ ಮಾಡಬಾರ್ದು. ಇವತ್ತಿನ ಟಾಪಿಕ್ ನಾನು ಸ್ನೇಹ ಮತ್ತು ಪ್ರೀತಿ ಎರಡರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸ್ನೇಹ, ಪ್ರೀತಿ ಎರಡರಲ್ಲೂ ಎರಡೇ ಅಕ್ಷರ ಇರೋದು, ಆದರೆ ಅದರದೇ ಆದಂಥ ವಿಶೇಷ ಸ್ಥಾನ ಇದೆ. ಸ್ನೇಹ ಪ್ರೀತಿ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಭೂಮಿ ಮೇಲೆ. ಸ್ನೇಹ ಪ್ರೀತಿ ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಇವತ್ತಿನ ಜನ್ರೇಷನಲ್ಲಿ ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಸ್ನೇಹ, ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಪ್ರೀತಿ ಅಂತ ನೋಡೋದಾದರೆ, ಎಲ್ಲವೂ ಕೂಡ ಅವಶ್ಯಕತೆಗಾಗಿ ಬರುವಂತಹ ಸಂಬಂಧಗಳು ಸ್ನೇಹ ಪ್ರೀತಿ ಇದೆಲ್ಲ. ಸೊ ಹಾಗಾಗಿ ನಾವು ಸ್ನೇಹವನ್ನು ಮಾಡಿದರೂ ಕೂಡ 4 ಜನ ಮೆಚ್ಚುವಂತಿರಬೇಕು, ಅಂಥವರ ಸ್ನೇಹವನ್ನು ಬಯಸಬೇಕು ಅಂಥೇಳಿ ಶರಣರು ಮಾಡಿದ್ದಾರೆ. ಇಲ್ಲಾಂದರೆ ನಮಗೆ ಸ್ನೇಹಿತರೇ ಇಲ್ಲಪ್ಪ, ನಮಗೆ ಗುರುವಿನ ಒಂದು ದಯೆ ಅಥವಾ ಗುರುವಿನ ಒಂದು ಧ್ಯಾನದಲ್ಲೇ ನಮ್ಮ ಜೀವನವನ್ನು ಕಳೆದು ಬಿಡೋಣ ಅನ್ನೋದು ಒಂದು ಶರಣರ ಕಲ್ಪನೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಪ್ರೀತಿಯಿಂದ ವಂಚಿತರಾಗ್ತೀರಾ. ಒಂದು ತಂದೆ ತಾಯಿ ಪ್ರೀತಿ ಆಗಿರ್ಬೋದು. ಪ್ರೀತಿ ಅಂದರೆ ಬರೀ ಹುಡುಗ ಹುಡುಗಿ ಪ್ರೀತಿ ಅಲ್ಲ, ಎಲ್ಲ ಥರದ ಪ್ರೀತಿ. ಯಾರ ಬಳಿಯೂ ಪ್ರೀತಿಯನ್ನು ಭಿಕ್ಷೆ ಬೇಡಬೇಡಿ. ಯಾಕಂದರೆ ಅದು ಅಡ್ಜಸ್ಟ್ಮೆಂಟ್ ಆಗಬಾರ್ದು. ಪ್ರೀತಿ ಅನ್ನೋದು ಪ್ರೀತಿಯಾಗೆ ಬರಬೇಕೇ ಹೊರತು ನಾವು ಅವರನ್ನು ಪ್ರೀತಿಸಿದ್ದೀವಿ ಅಂದ ಮಾತ್ರಕ್ಕೆ ನಾವು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಇರೋದನ್ನು ಪ್ರೀತಿ ಅಂತ ಕರೆಯಲ್ಲ. ಸೊ ಪ್ರೀತಿ ಹೃದಯದಿಂದ ಬರಬೇಕು, ಪ್ರೀತಿ ಮನದಾಳದಿಂದ ಬರಬೇಕು. ಅಂತಹ ಪ್ರೀತಿಯನ್ನು ಪ್ರೀತಿಸಿ, ಆದರೆ ಯಾರೊಟ್ಟಿಗೂ ಪ್ರೀತಿಯನ್ನು ಭಿಕ್ಷೆ ಬೇಡಬೇಡಿ. ನೀನು ನನ್ನನ್ನೇ ಪ್ರೀತಿಸಬೇಕು, ನೀನು ನನ್ನ ಜೊತೆಗೇ ಇರಬೇಕು, ನೀನು ನನ್ನನ್ನೇ ನೋಡ್ಕೊಳ್ಬೇಕು, ನೀನು ನನ್ನವನೇ ಆಗಿರಬೇಕು, ನನ್ನವಳೇ ಆಗಿರಬೇಕು ಅಂತ ಯಾರಿಗೂ ಕೂಡ ಬಲವಂತವನ್ನು ಹೇರಬೇಡಿ. ಅವರು ನಿಜವಾಗ್ಲೂ ನಿಮ್ಮವರೇ ಆಗಿದ್ದರೆ, ನಿಮ್ಮನ್ನು ಅವರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದರೆ ಅವರು ನಿಮ್ಮನ್ನು ಬಿಟ್ಟು ಎಂದಿಗೂ ಕೂಡ ಹೋಗೋದಿಲ್ಲ. ಆ್ಯಂಡ್ ಹೋದರೂ ಕೂಡ ಅವರು ಮತ್ತೆ ನಿಮ್ಮನ್ನೇ ಅರಸಿ ಬರ್ತಾ ಇರ್ತಾರೆ. ಅಲ್ಲಿ ಗೊತ್ತಾಗತ್ತೆ ಒಬ್ಬರ ವ್ಯಕ್ತಿ ನೀನು ಬೇಡವೇ ಬೇಡ ಅಂತ ಕೋಪದಲ್ಲಿ ಹೇಳಿರೋ ವ್ಯಕ್ತಿ ಮತ್ತೆ ನಮ್ಮೊಟ್ಟಿಗೆ ಬಂದಾಗ ಅವರಲ್ಲಿ ನಿಜವಾದ ಪ್ರೀತಿ ಇರುತ್ತೆ. ಆ ನಿಜವಾದ ಪ್ರೀತಿಯನ್ನು ನಾವು ಟ್ರಸ್ಟ್ ಮಾಡಬೇಕು. ಸೊ ಹಾಗಾಗಿ ಬಲವಂತವಾಗಿ ಯಾವ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ದೃಷ್ಟಾಂತ ನೆನಪಾಗತ್ತೆ ನನಗೆ. ಪ್ರೀತಿ ಹೆಂಗೆಲ್ಲ ನಮ್ಮನ್ನು ನೆಗೆಟಿವಿಟಿಯನ್ನಾಗಿ ಮಾಡುತ್ತೆ, ನಮ್ಮ ಮನಸ್ಸಲ್ಲಿ ಎಷ್ಟು ಕೆಟ್ಟದಾದಂಥ ಆಲೋಚನೆಗಳನ್ನು ನಮ್ಮ ಮನಸ್ಸಲ್ಲಿ ತುಂಬುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾನೆ. ಪ್ರೀತಿಸಿ
ತುಂಬ ಪ್ರೀತಿಯಿಂದ ಇರ್ತಾರೆ. ಬಟ್ ಅಚಾನಕ್ಕಾಗಿ ಹುಡುಗಿಗೂ ಏನೋ ಸಮಸ್ಯೆ ಇರ್ಬೋದೇನೋ, ಕುಟುಂಬದ ಒತ್ತಡ ಇರ್ಬೋದು ಅಥವಾ ಇನ್ನೇನೋ ಕಾರಣ ಆಗಿರ್ಬೋದು, ಈ ಹುಡುಗನನ್ನ ಬಿಟ್ಟು ಬೇರೆ ಹುಡುಗನನ್ನ ಮದುವೆ ಆಗಿ ಹೋಗ್ತಾಳೆ. ಬಟ್ ಈ ಹುಡುಗ ಆ ಹುಡುಗಿಯನ್ನ ತುಂಬ ಹಚ್ಕೊಂಡಿರ್ತಾನೆ, ತುಂಬಾ ಪ್ರೀತಿ ಮಾಡಿರ್ತಾನೆ. ಹಾಗಾಗಿ ಬರೀ ಅವಳದೇ ಗುಂಗಲ್ಲಿರ್ತಾನೆ. ಅವನ ಫ್ರೆಂಡ್ ಹತ್ರ ಹೋದಾಗೆಲ್ಲ ಬರೀ ಅವಳದೇ ಮಾತು, ಅವಳದೇ ಕತೆ, ಅವಳ ಬಗ್ಗೆನೇ ಧ್ಯಾನ, ಅವಳ ವಿಷಯನ್ನೇ ಮಾತಾಡ್ತಾ ಇರೋದು, ಯಾವಾಗಲೂ ಅವಳದೇ ಕೆಟ್ಟ ಆಲೋಚನೆಗಳಲ್ಲೇ ಇರ್ತಾನೆ. ಸೊ ಹಂಗಾಗಿ ಅವನ ಫ್ರೆಂಡಿಗೆ ತುಂಬ ಬೇಸರ ಆಗೋಗ್ಬಿಡುತ್ತೆ. ಏನಪ್ಪ, ಎಷ್ಟು ಅವಳಾಗಲೇ ಬಿಟ್ಟು ಹೋಗಾಯಿತು, ಅವಳ ಲೈಫಲ್ಲಿ ಸೆಟಲ್ ಆಗೋಯ್ತು, ಬಟ್ ಇವನು ಮಾತ್ರ ಆ ಕೆಟ್ಟ ಆಲೋಚನೆಯಿಂದ ಆಚೆನೇ ಬರ್ತಾ ಇಲ್ವಲ್ಲ, ಇವನೇನಾದರೂ ಮಾಡಿ ಆಲೋಚನೆಯಿಂದ ಆಚೆ ಬರ್ಸೋಣ ಅಂತೇಳಿ ಒಂದು ಸಲ ಅವನ ಫ್ರೆಂಡ್ ಅವನನ್ನು ಕರ್ಕೊಂಡು ಹೋಗ್ತಾನೆ ಮನೆಗೆ. ಬಾ ನೀನು ನನ್ನ ಜೊತೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಾಂಗನ್ನು ಪ್ಲೇ ಮಾಡ್ತಾನೆ. ಹೃದಯವೇ ಬಯಸಿದೆ ನಿನ್ನನೆ ಅಂತ, ಬರೀ ಒಂದು ಲೈನು. ಆ ಒಂದು ಲೈನನ್ನು ಪ್ಲೇ ಮಾಡಿದಾಗ ಇವನು ತುಂಬ ಖುಷಿಯಿಂದ ಕೇಳಿಸ್ಕೊತಾನೆ. 1 ಟೈಮ್ ಕೇಳಿಸ್ಕೊತಾನೆ, 2 ಟೈಮ್ ಕೇಳಿಸ್ಕೊತಾನೆ, 3 ಟೈಮ್ ಕೇಳಿಸ್ಕೊತಾನೆ. ಅಲ್ಲಿ ಬೇರೆ ಏನೂ ಸಾಂಗ್ ಬರಲ್ಲ, ಬರೀ ಒಂದೇ ಲೈನು, ಹೃದಯವೇ ಬಯಸಿದೆ ನಿನ್ನನೆ, ಆ ಥರ ಒಂದು ಸಾಂಗ್ ಬರ್ತಾನೇ ಇರುತ್ತೆ. ಅದಕ್ಕೆ ಅವನು ಈ ಹುಡುಗನಿಗೆ ತುಂಬ ಬೇಸರ ಆಗುತ್ತೆ. ಸ್ಟಾಪ್ ಮಾಡು ಅಂತಾನೆ. ಬಟ್ ಅವನ ಗೆಳೆಯ ಅದನ್ನು ಸ್ಟಾಪ್ ಮಾಡಲ್ಲ. ಮತ್ತೆ ಒಂದು ಅರ್ಧ ಅವರ್ವರೆಗೂ ಅದೇ ಒಂದೇ ಲೈನನ್ನು ಇವನು ಕೇಳಿಸ್ತಾನೆ ಇರ್ತಾನೆ. ಅದಕ್ಕೆ ಈ ಹುಡುಗನಿಗೆ ಏನು ಲವ್ ಬ್ರೇಕಪ್ ಆಗಿತ್ತಲ್ವ, ಆ ಹುಡುಗನಿಗೆ ಕೋಪ ಬಂದು ಆ ಒಂದು ಆಡಿಯೋ ಟೇಪ್ ರೆಕಾರ್ಡನ್ನು ತೆಗೆದು ಬಿಸಾಕಿ ಹೊಡೆದಾಕ್ಬಿಡ್ತಾನೆ. ಆವಾಗ ಆ ಹುಡುಗನ ಸ್ನೇಹಿತ ಕೇಳ್ತಾನೆ, ಯಾಕಪ್ಪ ಅದು ನನ್ನ ವಸ್ತು, ನೀನು ಯಾಕೆ ಬಿಸಾಕಿದೆ ಅಂತ ಹೇಳಿ ಕೇಳ್ತಾನೆ. ಆವಾಗ ಈ ಹುಡುಗ ಹೇಳ್ತಾನೆ, ಏನಪ್ಪ ಒಂದೇ ಲೈನ್ನ ಅರ್ಧ ಅವರಿಂದ ಹಾಕ್ತಾ ಇದೀಯಾ, ಅದನ್ನೇ ನಾನು ಎಷ್ಟು ಅಂತ ಕೇಳಲಿ ಅಂತ ಈ ಬ್ರೇಕಪ್ ಆಗಿರೋವಂಥ ಹುಡುಗ ಹೇಳ್ತಾನೆ. ಆಗ ಆ ಸ್ನೇಹಿತ ಹೇಳ್ದ, ನೋಡು, ಒಂದೇ ಸಾಲನ್ನು ನಿನಗೆ ಒಂದು ಅರ್ಧ ಅವರ್ ಕೇಳಲಿಕ್ಕೆ ಎಷ್ಟು ಬೇಸರ ಆಯಿತು, ಎಷ್ಟು ನಿನ್ನ ಮನಸ್ಸಿಗೆ ಅದು ಒತ್ತಡವನ್ನು ಹೇರ್ತು. ಆದರೆ ನೀನು ಆ ಹುಡುಗಿ ಹೋಗಿ 5-6 ತಿಂಗಳಾದರೂ 6 ತಿಂಗಳಿಂದ ಅದೊಂದೇ ಕೆಟ್ಟ ಆಲೋಚನೆಯನ್ನು ನಿನ್ನ ಮನಸ್ಸಲ್ಲಿ ನೀನು ಮಾಡ್ತಾನೆ ಇದೆಯಾ, ನಿನ್ನ ಮನಸ್ಸಿಗೆ ನೀನು ಇನ್ನೆಷ್ಟು ಒತ್ತಡವನ್ನು ಹೇರಿರ್ಬೋದು, ಯೋಚನೆ ಮಾಡು ಅಂಥೇಳಿ ಆ ಹುಡುಗನಿಗೆ ಹೇಳ್ತಾನೆ. ಅಲ್ವಾ, ನಾವು ಒಂದೇ ವಿಷಯವನ್ನು ಯಾವಾಗಲೂ ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಎಷ್ಟು ಅಂತ ಸಹಿಸ್ಕೊಳ್ಳುತ್ತೆ. ಹಾಗಾಗಿ ಪ್ರೀತಿ ಅನ್ನೋದು ಅದು ಅದೇ ಬರಬೇಕೇ ಹೊರತು ಅದನ್ನು ಬಲವಂತವಾಗಿ ಉಳಿಸ್ಕೊಳ್ಳಿಕ್ಕೆ, ಬಲವಂತವಾಗಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ. ಇನ್ನು ಸ್ನೇಹನೂ ಅಷ್ಟೇ. ಸ್ನೇಹ ಪ್ರಪಂಚದಲ್ಲಿ ಅತ್ಯಮೂಲ್ಯವಾದಂಥ ಒಂದು ಬೆಲೆ ಬಾಳುವಂತಹ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ತಂದೆ ತಾಯಿ ಹತ್ರ, ಬಂಧು ಬಳಗದವ್ರ ಹತ್ರ, ನಮ್ಮ ಒಡ ಹುಟ್ಟಿದವ್ರ ಹತ್ರ ಹೇಳ್ಕೊಳಕ್ಕಾಗ್ದಿರೋ ಎಷ್ಟೋ ವಿಷಯಗಳನ್ನು ನಾವು ಸ್ನೇಹಿತರ ಹತ್ರ ಹೇಳ್ಕೊತೀವಿ. ಯಾಕಂದರೆ ಅದು ಟ್ರಸ್ಟ್. ಸ್ನೇಹ ಅನ್ನೋದು ನಂಬಿಕೆ. ಸೊ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗದವರು ನಮಗೆ ಮೋಸ ಮಾಡ್ಬೋದು, ಸ್ನೇಹಿತರು ನಮಗೆ ಮೋಸ ಮಾಡಲ್ಲ, ಸ್ನೇಹಿತರು ನಮ್ಮ ನಂಬಿಕೆನ ಹಾಳು ಮಾಡಲ್ಲ ಅನ್ನೋ ಒಂದು ನಂಬಿಕೆಯಿಂದಾಗಿ ನಾವು ಸ್ನೇಹವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅವ್ರ ಹತ್ರ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತೀವಿ. ಹಾಗೆ ನಮ್ಮ ಜೊತೆ ಚೆನ್ನಾಗಿ ಸ್ನೇಹ ಇದ್ದಾಗ ಚೆನ್ನಾಗಿ ಹೇಗಿರ್ತಿರೋ, ಸ್ನೇಹದಿಂದ ದೂರ ಆದಾಗಲೂ ಹಾಗೆ ಇರಬೇಕು. ಅವ್ರ ಬಗ್ಗೆ ಹೋಗಿ ಏನೋ ಒಂದು ಹಂಚ್ಕೊಂಡಿರ್ತಾರೆ, ಒಂದು ಕಷ್ಟ ಸುಖ ಹೇಳ್ಕೊಂಡಿರ್ತಾರೆ, ಅದನ್ನು ಬೇರೆಯವ್ರ ಹತ್ರ ಯಾವತ್ತೂ ಹೇಳಬೇಡಿ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕನೇ ಇದೆ, ಮನೀಷಿನಃ ಸಂತಿ ನ ತೇ ಹಿತೈಷಿನಃ, ಹಿತೈಷಿನಃ ಸಂತಿ ನ ತೇ ಮನೀಷಿನಃ, ಸುಹಶ್ಚ ವಿದ್ವಾನಪಿ ದುರ್ಲಭೋ ನೃಣಾಂ, ಸ್ವಾದಂ ಹಿತಂ ಚ ಔಷಧಂ ದುರ್ಲಭಂ ಅಂತ. ಅಂದರೆ ಮನೀಷಿನಃ ಅಂದರೆ ಬುದ್ಧಿವಂತರು ಇದ್ದವರೆಲ್ಲ ನಮ್ಮ ಹಿತೈಷಿಗಳಾಗಕ್ಕಾಗಲ್ಲ. ನಮ್ಮ ಹಿತೈಷಿಗಳೆಲ್ಲ ಬುದ್ಧಿವಂತರೇ ಇರಬೇಕಂತೇನಿಲ್ಲ. ಹಾಗೆ ಈ ಭೂಮಿ ಮೇಲೆ ಸುಹಶ್ಚ ವಿದ್ವಾನಪಿ ದುರ್ಲಭೋ ನೃಣಾಂ, ಒಳ್ಳೆಯ ವ್ಯಕ್ತಿಗಳು ಸಿಗೋದು ಯಾವ ಥರ ಕಷ್ಟ ಅಂದರೆ, ಸ್ವಾದುಂ ಹಿತಂ ಚ ದುರ್ಲಭಂ ಔಷಧಂ, ಬಾಯಿಗೆ ಸಿಹಿಯಾದ ಔಷಧ ಸಿಗೋದು ಎಷ್ಟು ಕಷ್ಟನೋ ಹಾಗೆ ಇವತ್ತಿನ ಜನ್ರೇಷನಲ್ಲಿ ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಸಂಬಂಧಗಳು ಸಿಗೋದು, ಒಳ್ಳೆಯ ವ್ಯಕ್ತಿಗಳು ಸಿಗೋದು ಅಷ್ಟೇ ಕಷ್ಟಕರವಾಗಿದೆ. ಎಲ್ಲಾನು ನಮ್ಮವರೇ ಅಂತ ನಂಬಿಡ್ತೀವಿ, ಎಲ್ಲಾನು ನಮ್ಮವರೇ ಅಂತ ಭಾವಿಸ್ತೀವಿ. ಬಟ್ ನಮಗೆ ಗೊತ್ತಿಲ್ಲ ಹಾಗೆ ಎಷ್ಟೊಂದು ನಮ್ಮ ಒಂದು ಬೆನ್ನ ಹಿಂದೆ ನಮ್ಮನ್ನು ಅವರು ಚುಚ್ತಾ ಇರ್ತಾರೆ ಅನ್ನೋದು ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಹೇಳ್ತಾ ಇರೋದು, ಸ್ನೇಹ ಮಾಡಿದರೂ ಒಳ್ಳೆಯ ಸಜ್ಜನರ ಸ್ನೇಹ ಮಾಡಿ, ಕಮಂಗಿಗಳ ಸ್ನೇಹವನ್ನು ನೀವು ಯಾವತ್ತೂ ಮಾಡಬೇಡಿ.
ಯಾಕಂದರೆ 4 ಜನ ಒಳ್ಳೆಯವ್ರ ಜೊತೆ ಬೆರೆತಾಗ ಒಳ್ಳೆಯದನ್ನು ನಾವು ಕಲಿತೀವಿ, ಅವರಿಂದ ಒಳ್ಳೆಯದನ್ನು ತಿಳ್ಕೊತೀವಿ. ಅದಕ್ಕೆ ಸರ್ವಜ್ಞ ಹೇಳಿರೋದು, ನೀನು ವಾದ ಮಾಡೋದಾದರೆ ಜ್ಞಾನಿ ಜೊತೆ ವಾದ ಮಾಡು, ಅಜ್ಞಾನಿಗಳ ಜೊತೆ ವಾದ ಮಾಡಬೇಡ ಅಂತ. ಸೊ ನನಗೆ ಯಾವಾಗಲೂ ಜ್ಞಾನಿಗಳ ಜೊತೆ ಹೊಡೆದಾಡೋಕ್ಕೆ ಇಷ್ಟ, ಜ್ಞಾನಿಗಳ ಜೊತೆ ವಾದ ಮಾಡಲಿಕ್ಕೆ ಇಷ್ಟ. ಅಜ್ಞಾನಿಗಳನ್ನು ನಾನು ದೂರನೇ ಇಡೋಕ್ಕೆ ಇಷ್ಟಪಡ್ತೀನಿ. ಅಜ್ಞಾನ ಅಂದರೆ ಓದದೇ ಇರೋರು ಅಜ್ಞಾನಿಗಳಲ್ಲ, ಎಲ್ಲವೂ ಗೊತ್ತಿದ್ದು ಅಜ್ಞಾನಿಗಳ ಥರ ಬದುಕ್ತಾ ಇರ್ತಾರಲ್ಲ ಅಂಥವ್ರನ್ನ ನಾನು ಅಜ್ಞಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೂ ಮೋಸ ಮಾಡಬೇಡಿ, ಯಾರಿಗೂ ದ್ರೋಹ ಮಾಡಬೇಡಿ. ನಿಮಗೆ ಸ್ನೇಹ ಬೇಕಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಮತ್ತು ಇನ್ನೊಂದು ವಿಷಯ, ನಿಮ್ಮ ಆ್ಯಟಿಟ್ಯೂಡ್ ಜಗತ್ತಿನ ಮುಂದೆ ವಿಶಾಲವಾಗಿರಬೇಕು. ಯಾಕಂದರೆ ಅದು ಬೇರೆಯವ್ರಿಗೆ ನೋಡೋರಿಗೆ ಅದು ಆ್ಯಟಿಟ್ಯೂಡ್ ಕಾಣಿಸಿದ್ರೆ ಅದು ನಿಮ್ಮ ಸ್ವಾಭಿಮಾನ, ಅದು ನಿಮ್ಮ ಸ್ವಾಭಿಮಾನದ ಥರನೇ ಇರಬೇಕು. ನೀವು ಯಾರಿಗೂ ಕೂಡ ತಲೆ ಬಗ್ಸುವಂತಹ ಕೆಲಸ ನೀವು ಮಾಡಿದರೆ ತಲೆ ಬಗ್ಗಿಸ್ಬೇಕು. ನೀವು ಯಾರಿಗೂ ತಲೆ ಬಗ್ಸುವಂಥ ಕೆಲಸ ಮಾಡಲಿಲ್ಲ ಅಂದರೆ, ನಮ್ಗೆ ಯಾರೋ ಬಂದು ಸಾರಿ ಕೇಳು, ಅಥವಾ ನಮ್ಗೆ ಯಾರೋ ಬಂದು ಅವ್ರು ಬಂದು ನಮಗೆ ಸಾರಿ ಕೇಳಿದ್ರೇ ನಾವು ಇದು ಮಾಡ್ತೀವಿ, ಅವ್ರ ಸ್ನೇಹ ಮಾಡ್ತೀವಿ, ಅವ್ರ ಫ್ರೆಂಡ್ಶಿಪ್ ಮಾಡ್ತೀವಿ, ಅವ್ರ ಪ್ರೀತಿ ಮಾಡ್ತೀವಿ. ನಿಮ್ಮಿಂದ ಸಾರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಂದರೆ ಅವ್ರು ಯಾವ ಸೀಮೆ ಫ್ರೆಂಡ್ಸು ಅಲ್ವಾ? ಈಗ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅವ್ರು ನಿಜವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆಗಿದ್ದರೆ ಅವರು ನಿಮ್ಮನ್ನು ಫರ್ಗ್ಯೂ ಮಾಡ್ತಾರೆ. ಅವ್ರಿಗೆ ನೀವು ಹೋಗಿ ಸಾರಿನೇ ಕೇಳಬೇಕಂತ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗಾಗಿ ಸಾರಿ ಕೇಳೋದೇ ಒಂದು ದೊಡ್ಡ ಕೆಲಸ ಅಲ್ಲ, ಕೇಳೋಕ್ಕೂ ಹೋಗಬೇಡಿ. ನೀವು ಇನ್ಯಾರು ಜಗತ್ತಿನ ಮುಂದೆ 3 ಜನಕ್ಕೆ ತಲೆಬಾಗಿ, ನಿಮಗೆ ವಿದ್ಯೆ ಕೊಟ್ಟಂಥ ಗುರುಗಳು, ನಿಮ್ಮನ್ನು ಬೆಳೆಸಿದಂಥ ತಂದೆ ತಾಯಿ ಆ್ಯಂಡ್ ದೇವರು ಭಗವಂತ, ಜನ ಕೈ ಬಿಟ್ಟರು ಜನಾರ್ದನ ಯಾವತ್ತೂ ಕೈ ಬಿಡಲ್ಲ ನಿಮ್ಮನ್ನು. ಯಾವಾಗ ಜನ ನಿಮ್ಮನ್ನು ಕೈ ಬಿಡೋಕ್ಕೆ ಶುರು ಮಾಡ್ತಾರೋ ಅವತ್ತು ಜನಾರ್ದನ ನಿಮ್ಮನ್ನು ಕೈ ಹಿಡಿತಾನೆ. ಇದು ನನಗಾಗಿರುವಂತಹ ಅನುಭವ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಜನಗಳನ್ನು ನಂಬಿ ಮೋಸ ಹೋಗ್ಬೋದು, ಜನಾರ್ದನನ್ನು ನಂಬಿ ಮೋಸ ಹೋದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ನೀವು ಯಾರಿಗೂ ತಲೆ ಬಾಗಿಸೋ ಅವಶ್ಯಕತೆ ಇಲ್ಲ, ಬಾಗಿಸ್ಲೂ ಬೇಡಿ. ನಿಮ್ಮ ವ್ಯಕ್ತಿತ್ವ, ನನಗೊಂದು ಸಾಲು ತುಂಬ ಇಷ್ಟ ಆಯಿತು. ಎಲ್ಲರ ಮಾತನ್ನು ಕೇಳಿಸ್ಕೊ, ಆದರೆ ನಿನ್ನದೇ ಧ್ವನಿಯನ್ನು ಸ್ಥಾಪಿಸಿಕೊ. ಎಲ್ಲರನ್ನು ನೋಡಿ ಕಲ್ತ್ಕೊ, ಆದರೆ ನಿನ್ನದೇ ವ್ಯಕ್ತಿತ್ವವನ್ನು ರೂಪಿಸ್ಕೊ ಅಂತ ದೊಡ್ಡವ್ರು ಹೇಳಿರುವಂಥ ಒಂದು ಸಾಲು ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾವೆಲ್ಲರ ಮಾತುಗಳನ್ನು ಕೇಳಿಸ್ಕೋಬೇಕು, ಆದರೆ ನಮ್ಮದೇ ಒಂದು ಧ್ವನಿ, ನಮ್ಮದೇ ಆದಂಥ ಒಂದು ಗತ್ತು, ನಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ನಾವು ಸ್ಟ್ರಾಂಗಾಗಿ ನಿಲ್ಲಿಸ್ಬೇಕು. ನಮ್ಮ ನೋಡಿ ಇನ್ನೊಬ್ಬರಿಗೆ ಅನ್ನಿಸ್ಬೇಕು, ಬದುಕಿದ್ರೆ ಇವ್ರ ಥರ ನಾವು ಬದುಕಬೇಕು ಅಂತ ಅನ್ನಿಸ್ಬೇಕು. ಆ ಥರದ ಒಂದು ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ವಿಡಿಯೋನ ತುಂಬ ಎಳೆಯೋದು ಬೇಡ. ಪ್ರೀತಿನಾಗಲಿ ಸ್ನೇಹನಾಗಲಿ ಅದು ಪ್ರೀತಿಯಿಂದನೇ ಬರಲಿ, ಅದನ್ನು ಪ್ರೀತಿಯಿಂದನೇ ಸ್ವೀಕಾರ ಮಾಡಿ. ಅದನ್ನು ಬಲವಂತವಾಗಿ ಅಥವಾ ಅವ್ರಿಗೆ ಹೋಗಿ ಭಿಕ್ಷೆ ರೀತಿಯಲ್ಲಿ ಬೇಡಿ ಪ್ರೀತಿನ ಸ್ನೇಹನ ಯಾವತ್ತೂ ಬೇಡಬೇಡಿ. ನಿಮ್ಮ ಪ್ರೀತಿ ನಿಮ್ಮ ಸ್ನೇಹ ಬೇಕು ಅನ್ನೋರು ಅವರಾಗೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಿಮ್ಮಿಂದ ದೂರ ಹೋದವರು ಅವ್ರು ನಿಮ್ಮ ಸ್ನೇಹಿತರು ಆಗಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ನೋವು ಕೊಟ್ಟವರು ಅಥವಾ ನಮ್ಮವರೇ ಆಗಿರ್ತಾರೆ, ನಮ್ಮನ್ನು ನಗಿಸುವವರು ನಮ್ಮವರೇ ಆಗಿರ್ತಾರೆ, ನಮ್ಮನ್ನು ಅಳಿಸುವವರು ಕೂಡ ನಮ್ಮವರೇ ಆಗಿರ್ತಾರೆ. ಹಾಗಾಗಿ ನಿಮ್ಮವರು ಯಾವತ್ತೂ ನಿಮ್ಮನ್ನು ಅಳಿಸ್ಲಿಕ್ಕೆ ಇಷ್ಟಪಡಲ್ಲ, ನಿಮ್ಮನ್ನು ನಗಿಸ್ಲಿಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಅವ್ರು ನಿಮ್ಮನ್ನು ಅಳಿಸ್ತಾ ಇದ್ದಾರಂದರೆ ಅವ್ರು ಯಾವತ್ತೂ ನಿಮ್ಮವರಲ್ಲ. ಅದು ಸಂಬಂಧದಲ್ಲಿ ಅವರು ನಿಮ್ಮವರಾಗಿರಬಹುದೇ ಹೊರತು ನಿಜವಾಗ್ಲೂ ಅವರು ನಿಮ್ಮ ಆತ್ಮ ದೃಷ್ಟಿಯಲ್ಲಿ ಅವರು ನಿಮ್ಮವ್ರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮವ್ರು ಯಾವತ್ತೂ ನಿಮ್ಮ ನಗುವನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ನಿಮ್ಮವ್ರು ಯಾವತ್ತೂ ನಿಮ್ಮ ಏಳಿಗೆಯನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ನಿಮ್ಮವ್ರು ಯಾವತ್ತೂ ನಿಮ್ಮ ಕಾರ್ಯ ಮತ್ತು ಯಶಸ್ಸನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಹೊರತು ನಿಮ್ಮನ್ನು ಅಳಿಸ್ಲಿಕ್ಕೆ ಪ್ರಯತ್ನ ಪಡಲ್ಲ. ಸೊ ಯಾರು ನಿಮ್ಮನ್ನು ನಗಿಸ್ತಾರೋ ಅವರು ನಿಮ್ಮವರು, ಯಾರು ನಿಮ್ಮ ನಗುವನ್ನು ಕಿತ್ಕೊಂಡು ನಿಮ್ಮನ್ನು ಅಳಿಸೋಕ್ಕೆ ಪ್ರಯತ್ನ ಪಡ್ತಾರೋ ಅವರು ಯಾವತ್ತೂ ನಿಮ್ಮವರಲ್ಲ. ಇದನ್ನು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹನ ಪ್ರೀತಿನ ಭಿಕ್ಷೆ ಬೇಡಬೇಡಿ. ಅದನ್ನು ಸಂಪಾದನೆ ಮಾಡಬೇಕಂದ್ರೆ ತುಂಬಾ ಕಷ್ಟ, ಕಳ್ಕೊಳ್ಳೋದು ಚಿಟಿಕೆ ಹೊಡೆದಷ್ಟು ಸುಲಭ. ಹಾಗಾಗಿ ನಿಜವಾದ ಸ್ನೇಹಿತರನ್ನು ನಂಬಿ, ನಿಜವಾದ ಪ್ರೀತಿಯನ್ನು ನಂಬಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹೆಚ್ಚೆಚ್ಚು ಈ ವಿಡಿಯೋನ ಶೇರ್ ಮಾಡಿ, 4-6 ಜನಕ್ಕೆ ಒಳ್ಳೆ ವಿಷಯ ರೀಚ್ ಆಗಲಿ ಅಂತ ಕೇಳ್ತಾ ಇವತ್ತಿನ ನನ್ನ ಒಂದು ವಿಷಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತು ಪೇಷನ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.